ಅಂಜಲಿ ಕೊಂದಂತಹ ಕಿರಾತಕನನ್ನ ಪೊಲೀಸರು ಬಂಧಿಸಿದ್ದಾರಲ್ಲ, ಅದೇ ಬಹಳ ರೋಚಕತೆಯಿಂದ ಕೂಡಿದೆ. ಹೇಗೆ ಎಲ್ಲಿ ಬಂಧನ ಆಯಿತು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅಂಜಲಿ ಕೊಂದ ಪಾಪಿ ಗಿರೀಶ್ ಸಾವಂತ್ ಸದ್ಯ ಬಂಧನಕ್ಕೊಳಗಾಗಿದ್ದಾನೆ. ಹಂತಕ ಗಿರೀಶ್ ಅರೆಸ್ಟ್ ಆಗಿದ್ದೆ ರೋಚಕ. ಅಂಜಲಿಯನ್ನ ಕೊಂದ್ರು ಕಡಿಮೆ ಆಗಿರ್ಲಿಲ್ಲ ಧಿಮಾಕು. ಪರಾರಿಯಾಗಿರುವ ವೇಳೆ ಸಾರ್ವಜನಿಕರೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಾನಂತೆ. ರೈಲಿನಲ್ಲಿ ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ ತೋರಿದ್ದಾನೆ ಗಿರೀಶ್ ಸಾವಂತ್. ರೈಲಿನಲ್ಲಿ ಸಾರ್ವಜನಿಕರಿಂದ ಆರೋಪಿ ಗಿರೀಶ್ಗೆ ಥಳಿಸಲಾಗಿದೆ. ತಪ್ಪಿಸಿಕೊಳ್ಳೋದಕ್ಕೆ ಚಲಿಸುತ್ತಿದ್ದ ರೈಲಿನಿಂದಲೇ ಜಿಗಿದು ಬಿಟ್ಟಿದ್ದಂತೆ ಆರೋಪಿ. ರೈಲಿನಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾನೆ ಗಿರೀಶ್. ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯ ದಾವಣಗೆರೆಯ ಪೊಲೀಸರು. ಆಗ ಗಿರೀಶ್ ಗುರುತು ಪತ್ತೆ ಹಚ್ಚಿದ್ದಾರಂತೆ ಪೊಲೀಸರು. ಹೌದು, ಈತ ಅಂಜಲಿ ಕೊಂದಂತಹ ಕಿರಾತಕ ಅಂತ. ಆ ನಂತರ ಹುಬ್ಬಳ್ಳಿ ಪೊಲೀಸರಿಗೆ ಆತನನ್ನ ಈಗ ಹಸ್ತಾಂತರ ಕೂಡ ಮಾಡಲಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಈತನೇ ಆರೋಪಿ ಗಿರೀಶ್ ಸಾವಂತ್. ಕೊಲೆ ಮಾಡಿದ್ದಲ್ಲದೆ ಮತ್ತೆ ರೈಲಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಮಹಿಳೆಯರ ಜೊತೆಗೆ ಅಸಭ್ಯ ವರ್ತನೆ ಕೂಡ ತೋರಿದ್ದಾನೆ. ಅಲ್ಲಿಗೆ ಈತನ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಮಹಿಳೆಯರೆಲ್ಲ ಸೇರ್ಕೊಂಡು ಅಸಭ್ಯ ವರ್ತನೆ ತೋರಿರೋ ಕಾರಣಕ್ಕೆ ಆತನಿಗೆ ಥಳಿಸಿದ್ದಾರೆ. ಬಟ್ ಒಂದನ್ನ ಗಮನಿಸಬೇಕು, ಏನಾದ್ರೂ ಆ ಮಹಿಳೆಯರಿಗೆ, ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ಈತ ಅಂಜಲಿ ಕೊಂದಂತಹ ಕಿರಾತಕ ಅಂತ ಗೊತ್ತಿದ್ರೆ ಮೋಸ್ಟ್ಲಿ ಇನ್ನೂ ಹಿಗ್ಗಾಮುಗ ಥಳಿಸ್ಬಿಡ್ತಿದ್ರು ಅನ್ಸುತ್ತೆ. ಮನಸೋ ಇಚ್ಛೆ ಥಳಿಸ್ಬಿಡ್ತಿದ್ರು, ಅವರೇ ಆತನಿಗೆ ಶಿಕ್ಷೆ ಕೊಟ್ಬಿಡ್ತಿದ್ರು. ಬಟ್ ಅವರಿಗೆ ಗೊತ್ತಾಗಿಲ್ಲ ಈತನ ಗುರುತು. ಮಹಿಳೆಯರ ಜೊತೆಗೆ ಅಸಭ್ಯ ವರ್ತನೆ ತೋರಿದ ಅನ್ನೋ ಕಾರಣಕ್ಕೆ ಥಳಿಸಿದ್ದಾರೆ. ಆ ನಂತರ ಪೊಲೀಸರು ಈತನ ಗುರುತು ಪತ್ತೆ ಹಚ್ಚಿದ್ದಾರೆ. ನಂತರ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಎಸ್ಪಿ ಮತ್ತು ಅವರ ಸಿಬ್ಬಂದಿಯವರ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ 11 ಗಂಟೆ ಸುಮಾರಿಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾತ್ರಿ ವಶಕ್ಕೆ ಪಡ್ಕೊಂಡಿದೀವಿ. ಅವನಿಗೆ ಟ್ರೈನ್ ಇಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ. ಅವನಿಗೆ ಈಸ್ ಇನ್ ಟ್ರೌಮಾ ಕೇರ್, ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್. ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ. ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ. ಟ್ರೀಟ್ಮೆಂಟ್ ಇಂದ ಅವನು ಗುಣಮುಖ ಆದ್ಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮುಂದುವರಿಸ್ತೀವಿ. ಅದು ಟ್ರೈನ್ ಇಂದ ಹೇಗೆ ಬಿದ್ದ, ಯಾಕೆ ಬಿದ್ದ, ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ. ಮತ್ತೆ ಅದು ಬೇರೆ ಬೇರೆ ಆಂಗಲ್ ಇಂದನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ. ಇನ್ನ ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ, ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ. ನಮಗೂ ಇವೆಲ್ಲ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಬಟ್ ಯಾವುದೊಂದನ್ನು ನಾವು ತನಿಖೆ ಮಾಡದೆ, ಪರಿಶೀಲನೆ ಮಾಡದೆ, ಪುರಾವೆ ಇಲ್ಲದೆ ನಾವು ನಮಗೆ ಹೇಳಕ್ ಆಗೋದಿಲ್ಲ. ಬಟ್ ನೀವು ಹೇಳಿದ ಪ್ರತಿಯೊಂದು ಅಂಶ ನಮ್ಮ ಗಮನದಲ್ಲೂ ಇದೆ. ಅದರ ಬಗ್ಗೆ ಎಲ್ಲಾನು ನಾವು ತನಿಖೆ ಮಾಡ್ತೀವಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಆಕ್ರೋಶ, ಸಿಕ್ಕಾಪಟ್ಟೆ ಕೋಡಿ ಹರಿತು, ಮತ್ತೊಂದು ಕಡೆ ಈ ಆರೋಪಿ ಬಹಳ ವಿಯರ್ಡ್ ಆದಂಥ ಒಂಥರ ಮಾನಸಿಕ ಸ್ವಾಸ್ಥ್ಯ ಸರಿ ಇಲ್ಲದೆ ಇರೋ ರೀತಿಯ ನಡವಳಿಕೆಯನ್ನು ನಾವು ನೋಡ್ತಾ ಇದ್ವಿ. ಏನೆಲ್ಲ ಡೀಟೇಲ್ಸ್ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ, ಈಗಲಾದರೂ ಪೊಲೀಸ್ ವ್ಯವಸ್ಥೆ ಈ ಬಗ್ಗೆ ಗಮನ ಹರಿಸ್ತಾ ಇದೆಯಾ ಅಲ್ಲಿ? ಎಸ್ ಶ್ರೀಲಕ್ಷ್ಮಿ, ನಿಜಕ್ಕೂ ಏನಂದರೆ ಅಂಜಲಿ ಹಂತಕ ಏನು ಗಿರೀಶ್ ಅಲಿಯಾಸ್ ವಿಶ್ವ ಇದ್ದಾನೆ, ಇವನ ಬಂಧನಕ್ಕಾಗಿ ಸಾಕಷ್ಟು ಮೊನ್ನೆಯಿಂದಲೂ ಅಂದರೆ ಆತ ಹತ್ಯೆ ಮಾಡಿದ ದಿನದಿಂದಲೂ ಅವನನ್ನು ಬಂಧನ ಮಾಡಲಿಕ್ಕೆ ಸಾಕಷ್ಟು ಒಂದು ಕಾರ್ಯಾಚರಣೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಮುಂದಾಗಿತ್ತು. ಆದರೆ ಆತನನ್ನು ನಿನ್ನೆ ರಾತ್ರಿ 11 ಗಂಟೆ ವೇಳೆಗೆ ದಾವಣಗೆರೆಯಲ್ಲಿ ಬಂಧನ ಮಾಡುವ ಮೂಲಕ ಈಗಾಗಲೇ ಆತನನ್ನು ಕರೆತಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಏನು ದಾಖಲು ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾದಂಥ ಅಂಶವನ್ನು ನಾವು ಗಮನಿಸಬೇಕು. ನಿಜಕ್ಕೂ ಈತನನ್ನು ಬಂಧನ ಮಾಡಿರುವಂಥ ಒಂದು ರೋಚಕತೆ ನಿಜಕ್ಕೂ ಏನು ಯಾವ ರೀತಿ ಅಂದರೆ ಈ ಗಿರೀಶ್ ಸಾವಂತ್ ಏನಿದ್ದಾನೆ ಇವರನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೋಚಕತೆಯಿಂದ ಕೂಡಿರುವಂಥದ್ದು. ಯಾಕಂದರೆ ಇಲ್ಲಿ ಅಂಜಲಿಯ
ಹತ್ಯೆ ಮಾಡಿದ ನಂತರ ಇಲ್ಲಿಂದ ಹಾವೇರಿ ಮಾರ್ಗವಾಗಿ ಏನು ಮೈಸೂರಿಗೆ ಈ ಆರೋಪಿ ತೆರಳಿರ್ತಾನೆ. ಅಂದರೆ ಇದಕ್ಕಿಂತ ಮುಂಚೆ ಅಲ್ಲೇ ಏನು ಕೆಲಸ ಮಾಡ್ತಾ ಇದ್ದ ಈ ಆರೋಪಿ ಆ ಒಂದು ಸ್ಥಳಕ್ಕೆ ಏನು ಹೋಗಿರ್ತಾನೆ. ಅಲ್ಲಿಂದ ವಾಪಸ್ಸು ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರದ ಕಡೆಗೆ ಏನು ತೆರಳುವಂಥ ಒಂದು ಪ್ರಯತ್ನಕ್ಕೆ ಈತ ಮುಂದಾಗಿರ್ತಾನೆ. ರೈಲ್ವೆ ಮೂಲಕ ಈತ ತೆರಳೋಕ್ಕೆ ಮುಂದಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅಂಜಲಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಲ್ಲದೆ ರೈಲ್ನಲ್ಲೂ ಕೂಡ ಒಬ್ಬ ಮಹಿಳೆ ಅಂದರೆ ಮಹಿಳೆ ಒಬ್ಬರ ಜೊತೆಗೆ ಕಿರಿಕನ್ನು ಮಾಡಿಕೊಂಡು ಅವ್ರ ಮೇಲೆ ಕೂಡ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಾನೆ ಅಂತಕ್ಕಂಥ ವಿಷಯ ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ದಾವಣಗೆರೆ ಮಾರ್ಗವಾಗಿ ಏನು ರೈಲ್ನಲ್ಲಿ ಆರೋಪಿ ಹೋಗ್ತಾ ಇರ್ತಾನೆ, ಆ ರೈಲ್ನಲ್ಲೂ ಕೂಡ ಮಹಿಳೆಯೊಬ್ಬರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡುವ ಮೂಲಕ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಸಹ ಪ್ರಯಾಣಿಕರು ಈತನನ್ನು ಹಿಡಿದು ಥಳಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಂದ ಎಸ್ಕೇಪ್ ಆಗುವಂಥ ನಿಟ್ಟಿನಲ್ಲಿ ರೈಲಿನಿಂದ ಜಿಗಿದು ಏನು ರೈಲ್ವೆ ಹಳಿಯಲ್ಲಿ ಆರೋಪಿ ಗಿರೀಶ್ ಬಿದ್ದಿರ್ತಾನೆ. ಈ ಸಂದರ್ಭ ರೈಲ್ವೆ ಪೊಲೀಸರ ಸಹಾಯದಿಂದ ದಾವಣಗೆರೆ ಪೊಲೀಸರಿಗೆ ಈ ವಿಷಯನ ಮುಟ್ಟಿಸುವ ಮೂಲಕ ಅವನನ್ನು ದಾವಣಗೆರೆ ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ತದನಂತರ ಈತನೇ ಅಂಜಲಿಯ ಹಂತಕ ಅಂತಕ್ಕಂಥ ಒಂದು ವಿಷಯ ಗೊತ್ತಾದ ನಂತರ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂಥ ದಾವಣಗೆರೆ ಪೊಲೀಸರು ಈಗಾಗಲೇ ಆತನನ್ನು ಹುಬ್ಬಳ್ಳಿ ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಈತನನ್ನು ಬಂಧನ ಮಾಡುವಂಥ ಜೊತೆಗೆ ಹುಬ್ಬಳ್ಳಿಗೆ ಕರೆತಂದಿರ್ತಕ್ಕಂಥದ್ದು. ಜೊತೆಗೆ ಆತ ರೈಲಿನಿಂದ ಏನು ಜಿಗಿತಾನೆ, ಆ ಜಿಗಿದಂಥ ಸಂದರ್ಭದಲ್ಲಿ ಆತನ ತಲೆಗೆ ಮತ್ತು ಮುಖಕ್ಕೆ ಗಂಭೀರವಾದಂಥ ಗಾಯಗಳು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾತ್ರಿ ಆತನನ್ನು ಹುಬ್ಬಳ್ಳಿಗೆ ಕರೆತಂದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆತನನ್ನು ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ನಾನು ತನ್ನನ್ನು ಬಲಭಾಗದಲ್ಲಿ ತೋರಿಸ್ತೀನಿ. ಕಿಮ್ಸ್ ಆಸ್ಪತ್ರೆಯ ಅಂದರೆ ಕ್ಯಾಜುಯಾಲಿಟಿ ಮುಂಭಾಗದಲ್ಲಿ ನಾನು ಇದ್ದೀನಿ. ಈಗಾಗಲೇ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ಬಂದೋಬಸ್ತನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ಕಡೆ ಆತ ಕಾನ್ಷಿಯಸ್ ಆದ ನಂತರ ಆತನಿಂದ ಸಾಕಷ್ಟು ವಿಷಯಗಳನ್ನು ತನಿಖೆ ಜೊತೆಗೆ ಆತನ ಮಾಹಿತಿಯನ್ನು ಪಡೆಯಲಿರುವಂಥ ಪೊಲೀಸರು ನಂತರ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ. ಹುಬ್ಬಳ್ಳಿಯಲ್ಲಿ ಅಂಜಲಿಯ ನೆತ್ತರು ಹರಿಸಿದ ಹಂತಕ ಗಿರೀಶ್ ಸದ್ಯ ಅರೆಸ್ಟ್ ಆಗಿದ್ದಾನೆ. ಆದರೆ ಈ ಕೊಲೆ ಮಾಡಿದ ನಂತರ ಆತ ಎಲ್ಲೆಲ್ಲಿ ಓಡಾಡ್ದ, ಎಲ್ಲೆಲ್ಲಿ ಸುತ್ತಾಡ್ದ, ಆ ಕುರಿತಾದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ದೃಶ್ಯ 1. ಆಟೋದಲ್ಲಿ ಬಂದ ಅಂಜಲಿ ಹಂತಕ. ಬೆಳಗಿನ ಜಾವ ಸುಮಾರು 4 ಗಂಟೆ ಸುಮಾರಿಗೆ ಹಂತಕ ಗಿರೀಶ್ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರೋ ಅಂಜಲಿ ಮನೆಯತ್ತ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ದೃಶ್ಯ 2. ಬಿಳಿ ಶರ್ಟ್, ಬ್ಲ್ಯಾಕ್ ಕ್ಯಾಪ್ ಧರಿಸಿ ಎಂಟ್ರಿ. ಆಟೋದಿಂದ ಇಳಿಯುತ್ತಿದ್ದಂತೆ ಗಿರೀಶ್ ಬಿಳಿ ಶರ್ಟ್, ಬ್ಲ್ಯಾಕ್ ಕ್ಯಾಪ್ ಧರಿಸಿ ಅಂಜಲಿ ನಿವಾಸದತ್ತ ತೆರಳಿದ್ದಾನೆ. ದೃಶ್ಯ 3. ಅಂಜಲಿ ಕೊಂದು ಓಡಿ ಹೋದ ಗಿರೀಶ್. ಮೊದಲೇ ಎಲ್ಲವನ್ನ ಪ್ಲಾನ್ ಮಾಡಿದ್ದ ಹಂತಕ ಗಿರೀಶ್ ಅಂಜಲಿಯ ನೆತ್ತರು ಹರಿಸಿ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಗಿರೀಶ್ ಓಡಿ ಹೋಗಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯ 4. ಬಸ್ ನಿಲ್ದಾಣದಲ್ಲಿ ಗಿರೀಶ್ ಓಡಾಟ. ಅಂಜಲಿಯನ್ನ ಹತ್ಯೆ ಮಾಡಿದ ಕೊಲೆಗಾರ ಗಿರೀಶ್ ಕೇವಲ 1 ಗಂಟೆಯಲ್ಲಿ ಗೋಕುಲ್ ರಸ್ತೆಯಲ್ಲಿರೋ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿದ್ದಾನೆ. ಎಲ್ಲಿಗೆ ಹೋಗಬೇಕು ಅಂತ ತಿಳಿಯದೆ ಶಿವಮೊಗ್ಗ ಬಸ್ಗಳು ನಿಲ್ಲುವ ಜಾಗದಲ್ಲೇ ಸುತ್ತಾಡಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.